ಗೈಸ್ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಖುಷಿ. ನಮ್ಮ ಅಪ್ಪಂಗೂ ಖುಷಿನೇ, ನಮ್ಮ ಗಾನವಿಗೂ ಖುಷಿನೇ, ನನಗೂ ಖುಷಿನೇ. ಉಪ್ಪಿಟ್ಟು ನಿನಗೆ ಇನ್ನೂ ಖುಷಿ ಅಲ್ವಾ? ಉಪ್ಪಿಟ್ಟು ಜೊತೆಗೆ ಈ ಮೊಸರು ಇದ್ಬಿಟ್ರೆ ಇನ್ನೂ ಸೂಪರ್. ಆದರೆ ನಮ್ಮ ಅಮ್ಮ ಉಪ್ಪಿಟ್ಟು ಮಾಡ್ತಾರೆ, ಪ್ರತಿ ಸಲ ಈ ಉಪ್ಪಿಟ್ಟು ಮಾಡ್ತಾರೆ, ವೆಜಿಟೇಬಲ್ ಉಪ್ಪಿಟ್ಟು ಮಾಡೋದೇ ಇಲ್ಲ ಅಪ್ಪ. ನಮ್ಮಪ್ಪ 100 ಸಲ ಹೇಳ್ತಾರೆ ನಮ್ಮಪ್ಪ ತರಕಾರಿ ಹಾಕಿ ಮಾಡು ಅಂತಾರೆ. ನಮ್ಮಮ್ಮ ಮಾತೇ ಕೇಳಲ್ಲ. ಇದೊಂದು ಉಪ್ಪಿಟ್ಟು ಮಾಡ್ತಾರೆ, ಆಮೇಲೆ ನಂಗೂ ತುಂಬಾನೇ ಕೆಲಸ ಇರುತ್ತೆ, ಹಂಗೆ ಹಿಂಗೆ ಅಂತಾರೆ ಈ ಉಪ್ಪಿಟ್ಟು ಮಾಡೋದಕ್ಕೆ. ಹೇಳಮ್ಮ ಅಲ್ವಾ ಪಾಪ? ಅದಕ್ಕೆ ಹೇಳಿದ್ ಖುಷಿ ಅಂತ. ತರಕಾರಿ ಉಪ್ಪಿಟ್ಟು ಮಾಡಿದ್ರೆ ಹೆಂಗಿರುತ್ತೆ ಹೇಳ. ಒಂದಿನ ಫುಲ್ ರಜಾ ಕೊಟ್ಟು ನೀನೇ ಮಾಡ್ಬಿಡು ಅಡಿಗೆ ತಿಂಡಿ ಎಲ್ಲ. ಅದ್ ನಿನ್ ಕೆಲ್ಸ, ಅಡ್ಗೆ ಮಾಡೋದೇ ನಿನ್ ಕೆಲ್ಸ ಕಣಮ್ಮ, ನೀನ್ ಮಾಡ್ಬೇಕು. ಏನ್ ಡೈಲಿ ಮಾಡ್ತೀನಿ ಅಂತ ಏನ್ ಬರ್ಕೊಟ್ಟಿಲ್ಲ ಯಾರಿಗೂ. ಇಲ್ಲ ಚಿರೋನ ವಿಡಿಯೋ ಆಗುತ್ತೆ ಮಾಡೋಣ. ನೀನು ಏನು ಕೆಲಸ ಮಾಡಿಸ್ಬಿಡ, ಗಾನವಿಗೆ ಹೇಳು ಕೆಲಸ ಮಾಡಕ್ಕೆ. ಮಾಡ್ತೀಯಲ್ಲ ನಾನು ಹೇಳ್ತಾ ಇರೋದು ಇವನಿಗೆ. ನನಗೆ ಯಾಕಮ್ಮ ಹೇಳ್ತೀಯ? ಅಲ್ಲ ಅದೇ ನನಗೂ ಏನ್ ಗೊತ್ತಿತ್ತಾ? ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಮಾಡಕ್ ಬರಲ್ವಾ? ನಿಂದು ಅನಿವಾರ್ಯತೆ. ಅನಿವಾರ್ಯತೆ ಹಂಗಂತ ದಿನ ಮಾಡ್ತೀನಿ ಅಂತ ಏನಾರು ಹೇಳಿದ್ದೀನಿ ಗೈಸ್. ಆದ್ರೂ ಈ ಉಪ್ಪಿಟ್ಟಲ್ಲಿ ಏನು ಇಲ್ಲ ಗೈಸ್, ಇದರಲ್ಲಿ ನಮ್ಮನೆ ಏನೋ ಒಂಥರ ಸ್ಪೆಷಲ್ ಟೇಸ್ಟ್ ಇರ್ತದೆ ಇವತ್ತು ಉಪ್ಪಿಟ್ಟು. ಏನ್ ಗೊತ್ತಾ, ನಾಳೆ ಉಪ್ಪಿಟ್ಟು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀಯಲ್ಲ, ಅವಾಗ ನೀನ್ ಗಾನಿಗೆ ಹೇಳ್ಬಿಡು, ಯಾಕಂದ್ರೆ ನಾಳೆ ಉಪ್ಪಿಟ್ಟು ಮಾಡ್ತಾ ಇದೀನಿ ಕಣವ ಅಂತ. ಏನ್ ತೊಂದ್ರೆ ಇಲ್ಲ, ಉಪ್ಪಿಟ್ಟು ಅಪರೂಪಕ್ಕೆ ಒಂದು ತಿಂಗಳಾಯ್ತು ಮಾಡಿ. ಅವಾಗ ಹೇಳ್ತಾರಲ್ಲ ಬೇಡ ನೋಡಮ್ಮ ಅಂತ, ಸರಿ ಕಣವ ಹಂಗಾರೆ ನೀನೇ ಏನಾದ್ರು ತಿಂಡಿ ಮಾಡ್ಬಿಡವ ಅನ್ಬಿಡು. ನನಗೆ ಅನ್ನೋದೇ ಇಲ್ಲ, ಅದನ್ನೇ ತಿಂತೀನಿ. ಅದ್ರಲ್ಲಿ ನೀನೇ ಮಾಡಿ ಅದ್ಬಿಡು ಇವತ್ತು ಚಿಕನ್ ತರಲ್ಲ. ಗೈಸ್ ಆದ್ರೂ ಮಾತ್ರ ನೀವೇನೇ ಹೇಳಿ ಗೈಸ್, ಚಿಕನ್ ತಿನ್ಲಿಲ್ಲ ಅಂದ್ರೆ ಏನೋ ಒಂಥರ ಸಮಾಧಾನನೇ ಇರಲ್ಲ. ಅದರಲ್ಲೂ ಇವತ್ತು ಸಂಡೇ ಆಗಿ ಚಿಕನ್ ತಿನ್ಲಿಲ್ಲ ಅಂದ್ರೆ ಏನ್ ಹೇಳಿ, ಇಷ್ಟು ದಿನ ಬರೀ ಮೀನ್ ತಿಂದು ಮೊಟ್ಟೆ ತಿಂದು ಫುಲ್ಲು ಬೋರ್ ಆಗಿತ್ತು. ಅದಂತೂ ಫೈನಲ್ ಆಗಿ ನಾವು ಅಮ್ಮಂಗೆ ಚಿಕನ್ ತರಕ್ಕೆ ಈಗ ಒಪ್ಸಿ ಇವಾಗ ಚಿಕನ್ ಅಂಗಡಿಗೆ ಈಗ ಹೋಗ್ಬಿಟ್ಟು ಬರ್ತಿದ್ದೀನಿ. ಚಲೋ ಇವಾಗ ಹೋಗಿ ಚಿಕನ್ ತಗೊಬರೋಣ. ಜೊತೆಗೆ ಮೊಟ್ಟೆ ಬೇರೆ ಖಾಲಿ ಬೇರೆ ಆಗೈತೆ, ಮೊಟ್ಟೆನೂ ತಗೊಂಡ್ ಬರ್ಬೇಕು ಅಂಟ್ರೆ. ನಾನು ಚಿಕನ್ ಅಂತ ತಗೊಬರ್ತೀನಿ, ಇಲ್ಲಿ ಫೋನ್ ಮಾಡ್ತೀನಿ, ಬಂದಾಗ ಟ್ರೇ ತಂದ್ಕೊಡು. ಗೈಸ್ ಮಾತ್ರ ನಮ್ಮಮ್ಮ ಏನೋ ಗೊತ್ತಿಲ್ಲ ಗುರು, ಈ ಸೀರಿಯಲ್ ಎಷ್ಟು ಸಲ ನೋಡೋರಂದ್ರೆ ಪದೇ ಪದೇ ನೋಡ್ತಾನೆ ಇರ್ತಾರೆ. ಇವಾಗ ಅಡ್ಗೆ ಮಾಡ್ತಾನೆ, ಇವಾಗ ನೋಡ್ದವ್ರೆ. ಚಿಕನ್ ಎಲ್ಲ ತಂದ್ಕೊಟ್ಟೆ ನಮ್ಮ ಅಮ್ಮಂಗೆ. ಅಮ್ಮ ಮೊಟ್ಟೆ ಬೇಯಕ್ಕಾಗ್ತಾ? ಕರೆಂಟ್ ಇಲ್ಲ, ಸ್ಟೌವ್ಗೆ ಹಾಕಮ್ಮ. ಅದೇ ಬೇಯಕ್ ಹಾಕ್ಲಿಲ್ಲ, ನೀನ್ ಬೇಯಕ್ ಹಾಕ್ತೀನಿ ಅಂದಲ್ಲ. ಈಗ ಚಿಕನ್ ಅಲ್ಲಿ ಏನ್ ಮಾಡ್ತಿದ್ಯಾ? ಈಗ ಚಿಕನ್ ಚಾಪ್ಸ್. ಗೈಸ್ ಇವಾಗ ನಮ್ಮ ಅಪ್ಪನೇ ಇವಾಗ ಗಾಡಿ ಎಲ್ಲ ಓಡ್ಸಂಗಾದ್ರ ಇವಾಗ ಒಂದು ಬೈಕಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ರು. ಸಿಗರೇಟ್ ಏನಾದ್ರು ತಗೊಂಡ್ ಬಂದ್ರೇನೋ ಗೊತ್ತಿಲ್ಲ, ಮಾತ್ರ ತಗೊಂಡ್ ಬಂದ್ರ ಪಾಪ? ತಗೊಂಡ್ ಬಂದಿಲ್ವಾ? ಮತ್ತೆ ಎಲ್ಲಿಗೆ ಹೋಗಿರಿ? ನೋಡೋಣ ಓಡ್ಸಕ್ ಆಗತ್ತಾ ಅಂತ ಗೊತ್ತಾಗೋಯ್ತು. ಹ್ಞೂ ಮೊನ್ನೆನೂ ಹೋಗಿದ್ರಲ್ಲ. ಇವತ್ತು ಸ್ವಲ್ಪ ನೋಡೋಣ ಅಂತ, ಮೊನ್ನೆಗಿನ್ನ ಬೆಟರ್. ಹೋಗಿ ಬರ್ಬೋದು ಆರಾಮಾಗಿ, ಹೋಗಿ ಬರ್ಬೋದು. ಅದು ಇನ್ನೊಂದು 15 ದಿನ ತಿಂಗಳಾರ ಬೇಕು ಮಗನ. ವಾಕ್ ಮಾಡಬೇಕು, ವಾಕು ಎಕ್ಸರ್ಸೈಸ್ ಮಾಡಬೇಕು. ಇಲ್ಲಿ ಯೋಗ ಮಾಡಬೇಕು ಅಂತ ಇದೀನಿ ಮಗನ ಸೆಡ್ಡಲ್ಲೇ. ಸಂಜೆ ಟೈಮ್ ಒಂದು ಯೋಗ ಮ್ಯಾಟ್ ತರ್ಸ್ಕೊಳ್ಳಿ. ಯೋಗ ಮ್ಯಾಟ್ ಐತಲ್ಲ ಮನೇಲಿ? ಇಲ್ಲ ಯೋಗ ಮ್ಯಾಟ್ ಇಲ್ಲ ಮನೇಲಿ. ಇಲ್ಲ ಪಾಪ, ಅದು ಮಳಲಿಲ್ಲ ಐತದು. ಯಾವತ್ತ ಗಾನವಿನೇ ಯಾವತ್ತ ತಗೊಂಡೋಗಿದ್ಲು. ಇಲ್ಲ ಮಗನೇ, ಕೇಳ ಅಮ್ಮನ. ಅಮ್ಮ ಮನೇಲಿ ಯೋಗ ಮ್ಯಾಟ್ ಐತಾ? ಎಲ್ಲೈತೆ ಯೋಗ ಮ್ಯಾಟ್? ಇಲ್ಲಮ್ಮ, ಅದೇ ಬ್ಲೂ ಕಲರ್. ಇಲ್ಲ ಮಳಲಿಲ್ಲ ಐತೆ. ಗಾನವಿನೇ ಹೇಳೋಳಲ್ಲ ಅವಳು. ಗಾನವಿ ಅದು ಯಾವತ್ತೂ ತಗೊಂಡೋಗಿಲ್ಲ ಅವಳು, ಸ್ಕೂಲ್ಗೆ ಯೋಗ ಐತೆ ಅಂತ. ಹೌದಂಗನ? ಇಲ್ಲ ಅಲ್ಲೇ ಐತೆ ಊರಲ್ಲಿ. ಮತ್ತ ಅದು ಫುಲ್ ತೂತ ತರ ಆಗೈತ ಏನೋ. ಬೆಕ್ಕಿ ಅದ್ದೈತಾ? ಇಲ್ಲಿದ್ದಾಗಲೇ ಅದು ಗೆಬ್ರಿತ್ತು ಬ್ಯಾಟ್ನ. ನಾನು ಸೆಡ್ಡಲ್ಲಿ ಸಂಜೆ ಟೈಮ್ ಯೋಗ ಮಾಡೋಣ ಅಂತ. ಮತ್ತೆ ಸಂಜೆ ಟೈಮು ಯೋಗ ಮಾಡೋಣ ಮಗನ. ಒಳ್ಳೆ. ನಾಳೆ ನನಗೊಂದು ಟೀ ಶರ್ಟ್ ತಗೊಂಡಿದ್ದೆ. ಟೀ ಶರ್ಟ್ ತಂದ ಮೊನ್ನೆ ಗೊತ್ತಾ? ಟೀ ಶರ್ಟಾ? ಅಣ್ಣ ತನ್ನ? ಅದರಲ್ಲೇ ಸ್ವಲ್ಪ ದೊಡ್ಡ ಸೈಜು, ಫುಲ್ ತೋಡು. ಅಮ್ಮನೂ ಹೋಗಿತ್ತು ಏನಾದ್ರು? ಇಲ್ಲ ಅಮ್ಮ ಇಲ್ಲ, ಅಣ್ಣ ಒಬ್ಬನೇ ಹೋಗಿದ್ದ. ಹೌದಾ? ಗ್ರೀನ್ ಕಲರ್ ತಂದ ನೋಡ್ಸಬಹುದು, ಡಾರ್ಕ್ ಗ್ರೀನ್.
ಪೋಲೋ ಕಂಪ್ನಿದ್ ಮಗನೆ ಪೋಲೋನ ಯಾವ್ದೋ ಕಂಪ್ನಿದು ನಾಳೆ ಹೋಗ್ಬಿಟ್ಟು ಒಂದು 2-3 ತಗೊಳ್ವಾ. ಸರಿ ಗೈಸ್, ಇಲ್ಲಿ ಚಿಕನ್ ಚಾಪ್ಸ್ ಆಗ್ತೈತೆ. ಅಪ್ಪ ಬಾಬಾ ಅಮ್ಮ ಇದಕ್ಕೆ ಕೊಬ್ಬರೆಣ್ಣೆ ಹಾಕ್ಬೇಡ ತಾಯಿ. ಮುಗೀತದ್ರು ಕೊಬ್ಬರೆಣ್ಣೆ ಹಾಕ್ತಾ ಇಲ್ಲ ತಾನೆ. ಅಮ್ಮ ಡ್ರೈ ಫ್ರೂಟ್ಸ್ ಆದ್ರೂ ಕೊಡಮ್ಮ. ಗೈಸ್ ನೋಡಿ, ನಮ್ಮಮ್ಮ ತೋರಿಸ್ತೀನಿ ಹೇಳಿ. ನೋಡಿ ಇಲ್ಲಿ ಪ್ಯಾಕೆಟಲ್ಲಿ ಇದು ಪಂಪ್ಕಿನ್ ಬೀಜ ಇನ್ನೊಂದು ಐತೆ. ಇದು ಇನ್ನೊಂದು ಯಾವ ಬೀಜ ಗೊತ್ತಿಲ್ಲ. ನೋಡಿ ಪ್ಯಾಕೆಟ್ ತಂದವ್ರೆ, ಕೊಟ್ಟೇ ಇಲ್ಲ ಗುರು, ಕೊಟ್ಟೇ ಇಲ್ಲ. ಏನೋ ಹಾ ಹೇಳೋ ಹೇಳೋ ಮಾತಾಡೋ. ಇತ್ತಲ್ಲ ಡ್ರೈ ಫ್ರೂಟ್ಸ್ ಅಲ್ಲಿ ಮಿಕ್ಸ್ ಆಗಿತ್ತಲ್ಲ, ಯಾವ್ದ್ರಲ್ಲಿ? ಅದ್ರಲ್ಲಿ ಇನ್ನೊಂದ್ರಲ್ಲ. ಎಲ್ಲೈತೆ ಅದು ಇನ್ನೊಂದು? ಓಲಿ ಅದಾರು ಕೊಡ್ತೀಯಾ? ಅದು ಇಲ್ಲ, ವಾರಕ್ಕೆ ಒಂದ್ಸಲ ಕೊಡ್ತೀಯಾ? ಹಾ ಇಲ್ದಿದ್ದೆ ಅಂತ ಇಲ್ದಿದ್ದೆ. ಗೈಸ್ ಚಿಕನ್ ನೋಡಿ ಎಷ್ಟು ಸಮಾಧಾನ ಆಗ್ತೈತೆ ಅಂದ್ರೆ. ಈ ಬ್ರಾಹ್ಮಿಣ್ಸ್, ಲಿಂಗಾಯತರು, ಅಯ್ಯಂಗಾರ್ ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಿರ್ತಾರಲ್ಲ, ಅವರು ಚಿಕನ್ ನೋಡ್ಲಿ ಅಂತ ನಾನು ತೋರ್ಸೋದು. ಅಲ್ಬಾರ್ದು. ಚಿಕನ್ ಚಾಪ್ಸ್ ನೋಡಿ ಗೈಸ್ ಎಷ್ಟು ಘಮ ಘಮ ಅಂತೈತೆ ಅಂದ್ರೆ ಸೂಪರ್ ಆಗಿ ಸ್ಮೆಲ್ ಬರ್ತೈತೆ ಮಾತ್ರ. ಗೈಸ್ ನಮ್ಮಮ್ಮ ಕರೆಂಟ್ ಬರಲಿ ಅಂತ ವೆಯ್ಟ್ ಮಾಡಿದ್ರು ಆದರೆ ಕರೆಂಟ್ ಅಂತೂ ಬರಲೇ ಇಲ್ಲ. ಸೊ ಅದಕ್ಕೀಗ ಗ್ಯಾಸ್ ಸ್ಟೌವಲ್ಲೇ ಈಗ ಮೊಟ್ಟೆನ ಬೇಯಿಸೋಣ ಅಂತ ಇವಾಗ ಪ್ಲ್ಯಾನು. ಇದು ಎಷ್ಟು ಕೊಡಲಿ ಮೊಟ್ಟೆ? ನನಗೊಂದು 3. ನಿನ್ನ ಗಾನುಗೆ ಪಪ್ಪಂಗೆಲ್ಲ ಮೊಟ್ಟೆ ಬೇಕವ? ಮೊಟ್ಟೆ ಪಪ್ಪ ಒಂದು ಹಾಕು, ನಮ್ಮೊಂದು 5 ಹಾಕು. ಗೈಸ್ ಆದರೂ ಚಿಕನ್ ತಿಂದು ಸುಮಾರು ದಿನ ಬೇರೆ ಆಯಿತು. ಇವಾಗ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ನಾವು ಅದರಲ್ಲೂ ನಮ್ಮ ಗಾನವಿಗೆ ಇನ್ನೂ ಸಮಾಧಾನ. ಇಷ್ಟು ದಿನ ಫಿಶ್ ತಿಂದು ಬೇಜಾರಲ್ಲಿ ಇದ್ಲು ಅಲ್ವಾ ಗಾನು? ಫಿಶ್ ತಿಂದೇ ಇಲ್ಲ. ಹೆಂಗೈತೆ ಪಾಪ ಚಿಕನ್ ಚಾಪ್ಸು? ತಿಂದಿಲ್ಲ ಮನೆ ಇಲ್ಲ, ತಿನ್ನ ಟೇಸ್ಟ್ ಮಾಡಿಲ್ಲ. ಚಿಲ್ಲಿ ಮಾಡ್ಬೇಕಾಯ್ತು ಕಂಚ ಮನೇಲಿ. ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚಿಟ್ಟಿತ್ತಲ್ಲ, ಮೋಸ್ಟ್ಲಿ ಚಿಲ್ಲಿ ಮಾಡ್ಬೋದು, ಚಿಕನ್ ಚಿಲ್ಲಿ. ಚೆನ್ನಾಗಿದೆ. ಸೂಪರ್ ಆಗಿದೆ. ಇದಕ್ಕೆ ಪರೋಟ ಚಪಾತಿ ಇದ್ದಿದ್ರೆ ಮಸ್ತು. ಗೈಸ್ ಮನೇಲಿ ಇವತ್ತು ಬಾಳೆಹಣ್ಣು ಬೇರೆ ಖಾಲಿ ಆಗೈತೆ. ಜೊತೆಗೆ ಇವತ್ತು ನಮ್ಮ ಮನೇಲಿ ಬೇರೆ ನಾನ್ ವೆಜ್ ಬೇರೆ ಮಾಡಿದ್ರು. ಇವತ್ತು ಬಾಳೆಹಣ್ಣು ಬೇರೆ ಇರಲಿಲ್ಲ. ಅದಕ್ಕೆ ಇಲ್ಲಿ ಬಾಳೆಹಣ್ಣು ತಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ. ಬ್ರೋ ಇದು ಏಲಕ್ಕಿ ಬಾಳೆಹಣ್ಣು ಇದೆಯಾ? ಯಾವ್ದು ಹೇಳಿ? ಇದಾ? ಇದೆ ಅಲ್ಲ, ಹಣ್ಣಾಗಿದೆಯಾ ಇದು? 1 kg ಹಾಕಿ. ಹೀಗೆ 1 kg ಪಚ್ಚಬಾಳೆಹಣ್ಣು ಹಾಕಿ. ಇದು 1 kg ಇದು ಹಾಕಿದ್ದು. ಮಲ್ಕಳಮ್ಮ ಇರಲಿ ಮಲ್ಕಳಮ್ಮ, ಪಾಪ ಅಡುಗೆ ಎಲ್ಲ ಮಾಡಿ ಸುಸ್ತಾಗಿರ್ತೀಯ. ಗೈಸ್ ನಮ್ಮಮ್ಮ ಆ್ಯಕ್ಚುಲಿ ಈಗ ಮಲಗಿದ್ರು. ನಾನು ಎಲ್ಲಿ ಬ್ಲಾಗ್ ಮಾಡ್ಕೊಂಡು ಬರ್ತೀನಿ ಅಥವಾ ಏನಾದ್ರು ಹೇಳ್ತೀನಿ ಅಂದ್ಬಿಟ್ಟು ಸಡನ್ನಾಗಿ ಎದ್ರು. ಎದಾಳಿ ಇಷ್ಟೊತ್ತಿನಲ್ಲಿ ಯಾರಾದರೂ ಮಲ್ಕೊಳ್ತಾರ? ಎದಾಳು ಬೇಗ ಅಮ್ಮ. ಗೈಸ್ ಊಟಕ್ಕೆ ನೆನ್ಸಕ್ಕೆ ಮೊಟ್ಟೆ ಅಂತೂ ನಮ್ಮಮ್ಮ ಕೊಡ್ಲೇ ಇಲ್ಲ. ಚಿಕನ್ ಐತೆ ಅಂದ್ಬಿಟ್ಟು ನಮ್ಮಮ್ಮ ಮೊಟ್ಟೆ ಬೇಯಿಸಿದ್ದು ಬೇಯಕ್ಕೆ ಇಟ್ಬಿಟ್ಟು ಊಟಕ್ಕೆ ಕೊಟ್ಟಿದ್ದು. ಅಲ್ಲ, ಅದೇ ಬೇಯಕ್ಕೆ ಇಟ್ಬಿಟ್ಟು ಊಟಕ್ಕೆ ಕೊಟ್ಟೆ, ಮೊಟ್ಟೆಯಲ್ಲಿ ಕೊಟ್ಟೆ. ಅದೇ ಮುಂದಕ್ಕೆ ತಂದು ಕೊಡ್ತಾ ಇರ್ತಾರೆ. ಗೈಸ್ ನಮ್ ಗಾನವಿ ಮೊಟ್ಟೆ ತಿನ್ಬಾರ್ದು ಗುರು. ಮೊಟ್ಟೆ ತಿಂದ್ರೆ ಎಷ್ಟು ಊಸ್ಬಿಡ್ತಾಳೆ ಗೊತ್ತಾ ಅವಳು. ಗೈಸ್ ನಿಜ ವಿಡಿಯೋ ಮಾಡ್ತಿದ್ದೀನಿ ಅಂತ ಅವಳಂಗೆ ಇದು ಮಾಡ್ತಾವಳೆ. ಬಟ್ ಲಿಟ್ರಲಿ ಮನುಷ್ಯನ ನೀನು ಏನ್ ಹೇಳ್ತೀಯ ನಿನ್ನ ನಿಜ ತಾನೆ. ಗರು ಮೊಟ್ಟೆಗೆ ಪೆಪ್ಪರ್ ಹಾಕ್ಲಾ? ಏನಕ್ಕೆ ಕೇಳು ಅಂತಿದ್ಯಲ್ಲ. ಏನಕ್ಕೆ ಪಪ್ಪ? ಇನ್ನೇನು ಸಿಗರೇಟಿಗೆ? ಇನ್ನೇನು ಪಪ್ಪ ಹೇಳೋದು? ಇನ್ನೇನು ಸಿಗರೇಟಿಗೆ ಹೇಳೋದು? ಬೆಳಗ್ಗೆ ಒಂದು ತಂದು ಕೊಟ್ಟೆ ತಾನೆ. ಯಾವಾಗ? ಬೆಳಗ್ಗೆ ತಂದು ಕೊಟ್ಟನಾ? ಬೆಳಗ್ಗೆ ತಂದು ಕೊಟ್ಟಿಲ್ಲ, ನಿನ್ನೆ. ಅಭಿ ಥ್ಯಾಂಕ್ ಯು. ಅಲ್ಲ ಬೆಳಿಗ್ಗೆ ತಂದು ಕೊಟ್ಟಿದ್ದು ಗೊತ್ತಿಲ್ವೇನಾ? ನಾನು ತಂದು ಕೊಟ್ಟಿದ್ನ? ಗೈಸ್ ಯಾಕೋ ಏರ್ ಕಟ್ ಮಾಡಿಸ್ಬೇಕು ಅಂತ ಅನಿಸ್ತಿತ್ತ. ಅದಕ್ಕೆ ಇಲ್ಲಿ ಏರ್ ಕಟ್ಟಿಂಗ್ ಶಾಪಿಗೆ ಬಂದ್ಬಿಟ್ಟು ಈಗ ಏರ್ ಕಟ್ ಮಾಡ್ಸೋಣ ಅಂತ ಕೂತ್ಕೊಂಡಿದ್ದೀನಿ. ಗೈಸ್ ನಮ್ ಗಾನು ನನ್ನ ನೋಡು, ಏನಾದ್ರು ಚೇಂಜಸ್? ಕಟಿಂಗ್ ಚೆನ್ನಾಗಿ ಬಂತೇನಮ್ಮ? ಗೈಸ್ ಯಾಕೋ ಕಟಿಂಗ್ ಮಾಡಬೇಕು ಬನ್ನಿ ನಮ್ಮ ಅಪ್ಪಂಗೆ ಕೇಳೋಣ.
ನೋಡಿ ಪಾಪ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದೆ. ಹೌದು, ಈಗ ಮಾಡಿಸ್ಕೊಂಡ್ ಬಂದಿದ್ಯಾ? ಭಾನುವಾರ. ಚೆನ್ನಾಗಿ ಬಂದೈತೆ ಮಗನೆ. ಕರೆಕ್ಟಾಗಿ ಹೇಳಿ. ಚೆನ್ನಾಗಿ ಬಂದ ಅಥವಾ ಇನ್ನೂ ಹಂಗೆ ಹಿಂಗೆ ಮಾಡಿಸ್ಬೇಕಿತ್ತು? ಇಲ್ಲ ಇಲ್ವಾ? ಇಲ್ಲ, ಚೆನ್ನಾಗಿ ಬಂದೈತೆ. ಡೀಸೆಂಟ್ ಆಗಿ. ನೋಡಿ ಎಷ್ಟು ಚೆನ್ನಾಗೂ ಕಾಣುತ್ತೆ. ನಮ್ಮ ಏನಾಗಲ್ಲ ಗೈಸ್. ನೋಡಿ ನಾವಮ್ಮ ಇವತ್ತು ಚಿಕನ್ ಮಾಡಿದ್ದೀನಿ, ಮೊಟ್ಟೆ ಏನಕ್ಕೆ ಬಾಯ್ಲ್ ಮಾಡಿದೆ ಅಂತ ಬೈತವ್ರೆ. ಎಷ್ಟು ಪ್ರೋಟೀನ್ ಸೋರ್ಸು ಬಾಡಿ ಒಳಗಡೆ ಹೋಗುತ್ತೆ ಅಷ್ಟು ಒಳ್ಳೇದು. ಹೇಳಿಲ್ಲ 10 ಮೊಟ್ಟೆ ಬೇಯಿಸ್ಬೇಡ ಅಂತ ಹೇಳಿದ್ದು. ಗೈಸ್ ಹೇರ್ ಕಟ್ ಮಾಡಿಸ್ಕೊಂಡು ಬಂದಾದ್ಮೇಲೆ ಒಳ್ಳೆ ಆಯಿಲ್ ಮಸಾಜು ಮಾಡಿಸಿದೆ. ಹೆಂಗ್ ಮಾಡಿದ್ರು ಅಂದ್ರೆ ಆ ಅಂಕಲ್ ಸಕ್ಕದಾಗಿ ಮಾಡಿದ್ರು ಆಯಿಲ್ ಮಸಾಜು. ಇವಾಗ ಸ್ನಾನ ಮಾಡ್ಬಿಟ್ಟು ಈಗ ಊಟಕ್ಕೀಗ ಕೂತಿದ್ದೀನಿ. ನಮ್ಮಮ್ಮ ಮಧ್ಯಾಹ್ನ ಹಂಗೆ ಚಿಕನ್ ಚಾಪ್ಸ್ ಮಾಡಿದ್ರು. ಇವಾಗ ಮುದ್ದೆ ಕೊಟ್ಟವ್ರ ಚಿಕನ್ಗೆ. ಸೂಪರ್ ಆಗೈತೆ ಗುರು. ಈ ಚಿಕನ್ ಚಾಪ್ಸಿಗೂ ಮುದ್ದೆಗೂ ಸಕ್ಕದಾಗೈತೆ ಮಾತ್ರ. ಅಮ್ಮ ಏನಂತೀಯ? ತಿನ್ನು ಅಂತೀನಿ. ಗೈಸ್ ಇದು ನೆಕ್ಸ್ಟ್ ಡೇ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಕಮೆಂಟ್ಸ್ಗಳು ಗೈಸ್ ಕಮೆಂಟ್ ಮಾಡಿ ಅಂತ. ಏನಂದರೆ ಚಾಲೆಂಜ್ಗಳು ಕಮೆಂಟ್ ಮಾಡಿ, ಫ್ಯಾಮಿಲಿ ಎಲ್ಲರೂ ಮಾಡೋ ಅಂಥದ್ದು ಚಾಲೆಂಜ್ ಕಮೆಂಟ್ ಮಾಡಿ ಅಂತ. ಅದಕ್ಕೆ ಸ್ವಲ್ಪ ಜನ ಕಮೆಂಟ್ ಹಾಕಿದ್ದೀರಾ. ಅದು ಯಾವ್ದು ಅಂತ ನಾನು ನಿಮಗೆ ಕಮೆಂಟ್ಸ್ಗಳು ಹೇಳ್ತಾ ಹೋಗ್ತೀನಿ. ಸಾಫ್ಟ್ ಡ್ರಿಂಕ್ಸ್ ಬ್ಲೈಂಡ್ ಟೆಸ್ಟ್ ಮಾಡೋ ಚಾಲೆಂಜ್ ಮಾಡಿ. ಗಾನು ಸಾಫ್ಟ್ ಡ್ರಿಂಕ್ಸ್ ಚಾಲೆಂಜು. ಹಾಂ ಬ್ರೋ ಖಾರ ಪುಡಿ ಟೇಸ್ಟ್ ಮಾಡಿ ಅಂತೆ. ಹಾಂ ಬ್ರೋ ಕೈ ಮಸ್ಕಿ ಆಟ ಆಡಿ ಅಂತೆ. ಗಾನೋ ನಾನು ರೆಡಿ, ನೀನು? ಹಾಂ ಜನ್ಯ 1 ವರ್ಷ ಆಯಿತು ನಿಮ್ಮ ವಿಡಿಯೋ ನೋಡಿ, ಇವತ್ತೇ ನೋಡ್ತಾ ಇರೋದು. ನಿಮ್ಮ ವಿಡಿಯೋದಲ್ಲಿ ಚಾರ್ಲಿ ಯಾಕೆ ಕಾಣುತ್ತಿಲ್ಲ? ಈ ಪ್ರಶ್ನೆಗೆ ಎಷ್ಟು ಸಲ ಉತ್ತರ ಕೊಟ್ಟಿದ್ದೀನಿ ಅಂದರೆ, ಬಟ್ ಆರು ನೀವುಗಳು ಕಮೆಂಟ್ ಹಾಕ್ತಾನೆ ಇದ್ದೀರಾ. ಚಾರ್ಲಿ ಇಲ್ಲ ಗೈಸ್, ಚಾರ್ಲಿ ಸತ್ತೋಯ್ತು ಆಯ್ತಾ. ಮತ್ತೆ ಕಮೆಂಟ್ಗಳು ಇದನ್ನ ಹಾಕಕ್ಕೆ ಹೋಗ್ಬಿಡಿ. ಸ್ಟೇಯಿಂಗ್ ಇನ್ ಕಾರ್ ಫಾರ್ 24 hours. ಅಮ್ಮ ಈ ಚಾಲೆಂಜ್ ಮಾಡ್ಬೋದೇನಮ್ಮ? ಎಲ್ಲರೂ ಇರ್ಬೇಕು, 4 ಜನನೂ ಕಾರ್ ಒಳಗಡೆ. ಗೈಸ್ ಯಾರು ಉಳಿತಾರೆ ಅವ್ರು ವಿನ್ನರ್. ಮ್ಯಾಗಿ ಈಟಿಂಗ್ ಚಾಲೆಂಜ್ ವಿತ್ ಗಾನು. ಅಯ್ಯೋ ಬೇಡ ಗೈಸ್, ಮೊನ್ನೆ ಮ್ಯಾಗಿ ತಿಂದು ಫುಲ್ ಇದಾಯಿತು. ಪಾನಿಪುರಿ ಚಾಲೆಂಜ್ ಮಾಡಿ ಬ್ರೋ. A to Z ಚಾಲೆಂಜ್ ಮಾಡಿ. ಏನಂಗಂದ್ರೆ A to Z ಚಾಲೆಂಜು? ಬರ್ಗರ್ ತಿನ್ನೋ ಚಾಲೆಂಜ್ ಮಾಡಿ. ಡೂ ಬ್ಲೈಂಡ್ ಫೋಲ್ಡ್ ಹಿಟ್ಟಿಂಗ್ ಗೇಮ್ ವಿತ್ ಯುವರ್ ಫ್ಯಾಮಿಲಿ, ಇಟ್ ವಿಲ್ ಮೋರ್ ಫನ್ನಿ. ಅಮ್ಮ ಇದು ಮಾಡ್ಬೋದಮ್ಮ, ಏನಿಲ್ಲ, ಬಟ್ಟೆಗೆ ಇದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೊಡಿಯೋದು ಬೆಲ್ಟಲ್ಲಿ. ಯಾರು ಸಿಗ್ತಾರೋ ಅವರು ಹೊಡಿಯೋದು. ಇರೋದು 3 ಜನ, ಪಪ್ಪ ಅಂತ ಬರಲ್ಲ. ಗೈಸ್ ಫ್ಯಾಮಿಲಿ ಮಾಡಂಥದ್ದು ಹೇಳಿ ಗೈಸ್. ಸೇಯಿಂಗ್ ಎಷ್ಟು ಚಾಲೆಂಜ್ ಗಾನವಿಗೆ. ಗಾನೋ ಸರಿ ಆಯ್ತು ಮಾಡೋಣ. ನೆಕ್ಸ್ಟ್ ನಾಳೆ ಮಾಡೋಣ ಆಯ್ತಾ. ನಿಂದೆ ವ್ಲಾಗ್ ನೀನೇ ಫುಲ್ ವ್ಲಾಗ್ ಮಾಡಬೇಕು. ಗೈಸ್ ಇಷ್ಟ ಆಗಿತ್ತು ನೀವು ಕಮೆಂಟ್ಸ್ಗಳು ಹಾಕಿದ್ದು. ಓಕೆ ಗೈಸ್ ವ್ಲಾಗನ್ನು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.